ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೆರಿ ವಾರ್ಮ್ ವೆಲ್ಕಮ್ ಟು ಯು ಆಲ್. ಈಗ ನಾವು ನೋಡುವಂತಹ ವಿಷಯ ತುಂಬಾನೇ ಸಿಂಪಲ್ ಆಗಿದೆ ಅಂತ ನಿಮಗೆ ಅನ್ನಿಸಬಹುದು, ಬಟ್ ತುಂಬಾನೇ ಯೂಸ್ಫುಲ್ ಆದಂತಹ ವಿಷಯ ಇದು. ಅದೇನಂದ್ರೆ, ನಾವು ಕನ್ನಡದಲ್ಲಿ ಅಮ್ಮ, ಅತ್ತೆ, ಸೊಸೆ, ಅಳಿಯ ಹೀಗೆ ತುಂಬಾನೇ ಸಂಬಂಧಗಳನ್ನ ಹೀಗೆ ಕರಿತೀವಿ ಅಲ್ವಾ? ಸೊ ಇಂಗ್ಲಿಷಲ್ಲಿ ಈ ಸಂಬಂಧಗಳಿಗೆ ಏನಂತ ಕರೀತಾರೆ, ಇದನ್ನೆಲ್ಲ ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ನಾವೀಗ ನೋಡೋಣ. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಅಡ್ರೆಸ್ಸಿಂಗ್ ಫಾರ್ಮ್ಸ್ ಇದೆ, ಬಟ್ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡುವಾಗ ಅವರಿಗೆಲ್ಲ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ನಾವಿವತ್ತು ನೋಡೋಣ. ಸೊ ಇವಾಗ ಇಲ್ಲಿ ನೋಡಿ, ಫಸ್ಟ್ ಒನ್ ಸನ್, SON ಸನ್ ಅಂಡ್ SUN ಸನ್ ಅಂತ ಎರಡಿದೆ. ಈ ಎರಡು ಸ್ಪೆಲ್ಲಿಂಗ್ ಬೇರೆ ಇದ್ರೂ ಪ್ರನೌನ್ಸ್ ಮಾಡೋದು ಸನ್ ಅಂತಾನೆ. SUN ಸನ್ ಅಂದ್ರೆ ಸೂರ್ಯ, SON ಸನ್ ಅಂದ್ರೆ ಮಗ. SUN ಸನ್ ಅಂದ್ರೆ ಸೂರ್ಯ, SON ಸನ್ ಅಂದ್ರೆ ಮಗ ಅಂತ ಅರ್ಥ. ಸ್ಪೆಲ್ಲಿಂಗ್ ಬೇರೆ ಬೇರೆ ಇದ್ರೂ ಕೂಡ ನಾವು ಅದನ್ನ ಒಂದೇ ರೀತಿಯಾಗಿ ಪ್ರನೌನ್ಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಡಾಟರ್. ನೀವು ಸ್ಪೆಲ್ಲಿಂಗ್ ನೋಡಿದ್ರೆ DAUGHTER ಡಾಟರ್. ಇಲ್ಲಿ G ಸೈಲೆಂಟ್ ಆಗಿರುತ್ತೆ, ಅದನ್ನ ಪ್ರನೌನ್ಸ್ ಮಾಡಬಾರ್ದು. ಡಾಟರ್ ಅಂದ್ರೆ ಮಗಳು, ಡಾಟರ್ ಅಂದ್ರೆ ಮಗಳು ಅಂತ ಅರ್ಥ. ನೆಕ್ಸ್ಟ್ ಎಲ್ಡರ್, ELDER ಎಲ್ಡರ್. ಎಲ್ಡರ್ ಅಂದ್ರೆ ಹಿರಿಯ ಅಂತ, ಎಲ್ಡರ್ ಅಂದ್ರೆ ಹಿರಿಯ ಅಂತ. ಯಂಗರ್, ಯಂಗರ್ ಅಂದ್ರೆ ಕಿರಿಯ ಅಂತ. ಎಲ್ಡರ್ ಅಂದ್ರೆ ಹಿರಿಯ, ಯಂಗರ್ ಅಂದ್ರೆ ಕಿರಿಯ ಅಂತ. ಕನ್ನಡದಲ್ಲಿ ನಾವು ತುಂಬಾನೇ ಪದಗಳನ್ನ ಬಳಸ್ತೀವಿ. ಅಕ್ಕ, ತಂಗಿ, ಅಣ್ಣ, ತಮ್ಮ ಅಂತ ಇರುತ್ತೆ. ಬಟ್ ಇಂಗ್ಲಿಷಲ್ಲಿ ಎಲ್ಡರ್ ಬ್ರದರ್, ಎಲ್ಡರ್ ಸಿಸ್ಟರ್, ಯಂಗರ್ ಬ್ರದರ್, ಯಂಗರ್ ಸಿಸ್ಟರ್ ಅಂತ ಹಾಗೆ ಹೇಳ್ತೀವಿ. ಸೊ ಎಲ್ಡರ್ ಸನ್ ಅಂದ್ರೆ ಹಿರಿಯ ಮಗ ಅಂತ. ಫಸ್ಟ್ ಸನ್ ಇರ್ತಾರಲ್ಲ, ದೊಡ್ಡ ಮಗ, ಅವರಿಗೆ ಎಲ್ಡರ್ ಸನ್ ಅಂತ ಹೇಳ್ತಾರೆ. ಯಂಗರ್ ಸನ್ ಅಂದ್ರೆ ಕಿರಿಯ ಮಗ ಅಂತ. ಎಲ್ರಿಗೂ ಗೊತ್ತು, ಬ್ರದರ್ ಅಂದ್ರೆ ಸಹೋದರ, ಸಿಸ್ಟರ್ ಅಂದ್ರೆ ಸಹೋದರಿ, ಇದೆಲ್ರಿಗೂ ಗೊತ್ತು. ಜಸ್ಟ್ ನಿಮ್ಗೆ ನಾನು ರಿವೈಸ್ ಮಾಡ್ತಾ ಇದ್ದೀನಿ. ಬ್ರದರ್ ಅಂದ್ರೆ ಸಹೋದರ, ಸಿಸ್ಟರ್ ಅಂದ್ರೆ ಸಹೋದರಿ ಅಂತ. ಸಿಸ್ಟರ್ ಅಂದ್ರೆ ಸಹೋದರಿ ಅಂತ. ಎಲ್ಡರ್ ಸಿಸ್ಟರ್ ಅಂದ್ರೆ ಅಕ್ಕ, ಎಲ್ಡರ್ ಬ್ರದರ್ ಅಂದ್ರೆ ಅಣ್ಣ, ಎಲ್ಡರ್ ಸಿಸ್ಟರ್ ಅಂದ್ರೆ ಅಕ್ಕ, ಎಲ್ಡರ್ ಬ್ರದರ್ ಅಂದ್ರೆ ಅಣ್ಣ. ಯಂಗರ್ ಬ್ರದರ್ ಅಂದ್ರೆ ತಮ್ಮ, ಯಂಗರ್ ಸಿಸ್ಟರ್ ಅಂದ್ರೆ ತಂಗಿ ಅಂತ. ಎಲ್ಡರ್ ಬಂದಿರೋದ್ರಿಂದ ಹಿರಿಯ, ಯಂಗರ್ ಬಂದಿರೋದ್ರಿಂದ ಅದು ಕಿರಿಯ. ಓಕೆ ಓಕೆ, ನೀವು ಇನ್ ಲಾಸ್ ಅಂತ ಕೇಳಿರ್ಬೋದು ಅಲ್ವಾ? ಇನ್ ಲಾಸ್ ಅನ್ನೋದು ತಪ್ಪು. ಇನ್ ಲಾ ಮಾತ್ರ ಹೇಳ್ಬೇಕು, ಇನ್ ಲಾಸ್ ಅಂತ ಹೇಳ್ಬಾರ್ದು. ಈಗ ಸಪೋಸ್ ಅತ್ತೆಗೆ ಇಬ್ರು ಸೊಸೆ ಇದ್ರೆ, ಇಬ್ರು ಸೊಸೆಯಂದಿರು ಇದ್ರೆ ಹೇಗೆ ಹೇಳ್ತಾರೆ? ಕಾಮನ್ ಆಗಿ ದೇ ಆರ್ ಮೈ ಡಾಟರ್ ಇನ್ ಲಾಸ್ ಅಂತ ಹೇಳ್ತಾರೆ ಅಲ್ವಾ? ದೇ ಆರ್ ಮೈ ಡಾಟರ್ ಇನ್ ಲಾಸ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ರಾಂಗ್, ಅದು ತಪ್ಪು. ಯು ಶುಡ್ ಸೇ ದೇ ಆರ್ ಮೈ ಡಾಟರ್ಸ್ ಇನ್ ಲಾ, ದೇ ಆರ್ ಮೈ ಡಾಟರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಲಾ ಇಸ್ ಸಿಂಗುಲರ್, ಅದು ಪ್ಲೂರಲ್ ಆಗಲ್ಲ. ಸೊ ಲಾ ಅಂದ್ರೆ ಏನು? ನಮ್ಮ ದೇಶದ ಕಾನೂನು, ನಮ್ಮ ನಿಯಮ ಅಂತ ಅರ್ಥ. ಸೊ ಮದುವೆ ಆದ ತಕ್ಷಣ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದೊಂದು ಲೀಗಲ್ ಆಕ್ಟಿವಿಟಿ ಆಗಿರುತ್ತೆ ಅಲ್ವಾ? ಅದಕ್ಕೆ ಇನ್ ಲಾ ಅಂತ ಹೇಳೋದು. ಮ್ಯಾರೇಜ್ ಈಸ್ ಇನ್ ಲಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಪೌಸ್ ಬಗ್ಗೆ ಹೇಳುವಾಗ, ಅಂದ್ರೆ ಸ್ಪೌಸ್ ಅಂತಂದ್ರೆ ಏನು? ನಮ್ಮ ಹಸ್ಬೆಂಡ್ ಆರ್ ವೈಫ್ ಎರಡು, ಅದನ್ನ ನಮ್ಮ ಲೈಫ್ ಪಾರ್ಟ್ನರ್ ಅನ್ನ ಇಂಗ್ಲಿಷ್ ಅಲ್ಲಿ ಫಾರ್ಮಲ್ ಆಗಿ ಸ್ಪೌಸ್ ಅಂತ ಹೇಳ್ತಾರೆ. ಓಕೆ, ಸ್ಪೌಸ್ ಫ್ಯಾಮಿಲಿಯನ್ನ ಇನ್ ಲಾ ಅಂತ ಹೇಳ್ತಾರೆ. ದೇ ಆರ್ ಮೈ ಫ್ಯಾಮಿಲಿ ಇನ್ ಲಾ, ದೇ ಆರ್ ಮೈ ಫ್ಯಾಮಿಲಿ ಇನ್ ಲಾ ಅಂತ ಹೇಳ್ತಾರೆ. ಲಾಸ್ ಅಂತ ಹೇಳ್ಬಾರ್ದು, ದಟ್ ಈಸ್ ರಾಂಗ್. ಅದನ್ನ ಲಾ, ಇನ್ ಲಾ ಅಂತಾನೆ ಹೇಳ್ಬೇಕು. ಈಗ ನಮ್ಮ ಸ್ಪೌಸ್ಗೆ ಅಥವಾ ಹಸ್ಬೆಂಡ್ ಅಂಡ್ ವೈಫ್ಗೆ ತುಂಬಾ ಜನ ಸಿಸ್ಟರ್ಸ್ ಇದ್ರೆ, ಒಬ್ರಿಗಿಂತ ಜಾಸ್ತಿ ಸಿಸ್ಟರ್ಸ್ ಇದ್ರೆ ಸಿಸ್ಟರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಸಿಸ್ಟರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಒಬ್ರೇ ಸಿಸ್ಟರ್ ಇದ್ರೆ ಸಿಸ್ಟರ್ ಇನ್ ಲಾ ಅಂತ ಹೇಳ್ತಾರೆ. ಒಬ್ರೇ ಸಿಸ್ಟರ್ ಇದ್ರೆ ಸಿಸ್ಟರ್ ಇನ್ ಲಾ ಅಂತ ಹೇಳ್ಬೇಕು. ಒಬ್ರಿಗಿಂತ ಜಾಸ್ತಿ ಬ್ರದರ್ಸ್ ಇದ್ರೆ ಬ್ರದರ್ಸ್ ಇನ್ ಲಾ ಅಂತ ಹೇಳ್ತಾರೆ. ಒಬ್ರೇ ಬ್ರದರ್ ಇದ್ರೆ ಬ್ರದರ್ ಇನ್ ಲಾ ಅಂತ ಹೇಳ್ತಾರೆ.
ಸಿಸ್ಟರ್ಸ್ ಇನ್ ಲಾ ಅಂಡ್ ಬ್ರದರ್ಸ್ ಇನ್ ಲಾ, ಸಿಸ್ಟರ್ಸ್ ಇನ್ ಲಾ ಅಂಡ್ ಬ್ರದರ್ಸ್ ಇನ್ ಲಾ ಅಂತ ಹೇಳ್ತಾರೆ ಅಂತ ಹೇಳ್ಬೇಕು. ನಾವು ಮೂವಿಂಗ್ ಆನ್. ಫಾದರ್ ಇನ್ ಲಾ, ಫಾದರ್ ಇನ್ ಲಾ ಅಂತಂದ್ರೆ ಕನ್ನಡದಲ್ಲಿ ಮಾವ ಅಂತ ಅರ್ಥ. ಮದರ್ ಇನ್ ಲಾ, ಮದರ್ ಇನ್ ಲಾ ಅಂತಂದ್ರೆ ಅತ್ತೆ ಅಂತ ಅರ್ಥ. ಬ್ರದರ್ ಇನ್ ಲಾ, ಬ್ರದರ್ ಇನ್ ಲಾ ಅಂತಂದ್ರೆ ಭಾವ ಅಂತ ಅರ್ಥ. ನಿಮ್ಮ ವೈಫ್ದು ಬ್ರದರ್, ನಿಮ್ಮ ವೈಫ್ದು ಬ್ರದರ್ಗೆ ಬ್ರದರ್ ಇನ್ ಲಾ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಹಸ್ಬೆಂಡ್ ನ ಬ್ರದರ್ ಇದ್ರು ಕೂಡ ಅವರಿಗೆ ಬ್ರದರ್ ಇನ್ ಲಾ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಅಂದ್ರೆ ಕನ್ನಡದಲ್ಲಿ ಏನು, ನಾದಿನಿ, ಅತ್ತಿಗೆ ಅಂತ ಹೇಳ್ತೀವಿ. ಅಂತಂದ್ರೆ ನಿಮ್ಮ ಹಸ್ಬೆಂಡ್ಗೆ ತಂಗಿ ಅಥವಾ ಅಕ್ಕ ಇದ್ರೆ ಅವ್ರು ನಮಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ. ಸೊ ಸಿಸ್ಟರ್ ಇನ್ ಲಾ ಅಂತ ಹೇಳ್ಬೇಕು. ನೆಕ್ಸ್ಟ್ ಒನ್ ಸನ್ ಇನ್ ಲಾ. ಸನ್ ಇನ್ ಲಾ, ಸನ್ ಇನ್ ಲಾ ಅಂತಂದ್ರೆ ಕನ್ನಡದಲ್ಲಿ ಅಳಿಯ ಅಂತ ಅರ್ಥ. ಅಂದ್ರೆ ನಮ್ಮ ಮಗಳ ಗಂಡ, ಅವರಿಗೆ ಸನ್ ಇನ್ ಲಾ ಅಂತ ಹೇಳ್ತಾರೆ. ಡಾಟರ್ ಇನ್ ಲಾ, ಡಾಟರ್ ಇನ್ ಲಾ, ಡಾಟರ್ ಇನ್ ಲಾ ಅಂತಂದ್ರೆ ಸೊಸೆ, ಡಾಟರ್ ಇನ್ ಲಾ ಅಂತಂದ್ರೆ ಸೊಸೆ ಅಂತ. ಅಂದ್ರೆ ಮಗನ ಹೆಂಡತಿ, ಡಾಟರ್ ಇನ್ ಲಾ, ಸೊಸೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಫಾದರ್ ಅಂತಂದ್ರೆ ಕನ್ನಡದಲ್ಲಿ ಅಜ್ಜ ಅಂತ ಅರ್ಥ. ಅಪ್ಪನ ಕಡೆ ಇದ್ರೆ ಪ್ಯಾಟರ್ನಲ್ ಅಂತ ಹೇಳ್ತಾರೆ, ಅಮ್ಮನ ಕಡೆ ಇದ್ರೆ ಮೆಟರ್ನಲ್ ಅಂತ ಹೇಳ್ತಾರೆ. ಪ್ಯಾಟರ್ನಲ್ ಅಂಡ್ ಮೆಟರ್ನಲ್ ಪೇರೆಂಟ್ಸ್ ಆರ್ ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಅಮ್ಮನ ಅಪ್ಪನನ್ನು ಕೂಡ ಫಾದರ್, ಗ್ರ್ಯಾಂಡ್ ಫಾದರ್ ಅಂತ ಕರೀತಾರೆ. ಅಪ್ಪನ ಅಪ್ಪನನ್ನು ಕೂಡ ಗ್ರ್ಯಾಂಡ್ ಫಾದರ್ ಅಂತಾನೆ ಕರೆಯೋದು. ಅಮ್ಮನನ್ನ ಕೂಡ ಗ್ರ್ಯಾಂಡ್ ಮದರ್ ಅಂತ ಕರೀತಾರೆ. ಅಪ್ಪನ ಅಮ್ಮನನ್ನು ಕೂಡ ಗ್ರ್ಯಾಂಡ್ ಮದರ್ ಅಂತ ಕರೀತಾರೆ. ಅದಕ್ಕೆ ಡಿಫ್ರೆಂಟ್ ವರ್ಡ್ಸ್ ಇಲ್ಲ, ಅದಕ್ಕೆ ಡಿಫ್ರೆಂಟ್ ವರ್ಡ್ಸ್ ಇಲ್ಲ. ಅವರು ಗ್ರ್ಯಾಂಡ್ ಪೇರೆಂಟ್ಸ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅಂತಾನೆ ಹೇಳೋದು. ಲೈಕ್ ಮದರ್ ಸೈಡ್ ಈಸ್ ಕಾಲ್ಡ್ ಮೆಟರ್ನಲ್ ಅಂಡ್ ಫಾದರ್ ಸೈಡ್ ಈಸ್ ಕಾಲ್ಡ್ ಪ್ಯಾಟರ್ನಲ್. ಓಕೆ, ನೌ ಮೂವಿಂಗ್ ಆನ್. ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ ಅಂತ. ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ ಅಂತ. ಮಗನ ಮಗ ಅಥವಾ ಮಗಳ ಮಗ ಅನ್ನೋದನ್ನ ಗ್ರ್ಯಾಂಡ್ ಸನ್ ಅಂತ ಹೇಳ್ತಾರೆ. ಗ್ರ್ಯಾಂಡ್ ಡಾಟರ್ ಅಂದ್ರೆ ಮೊಮ್ಮಗಳು ಅಂತ. ಗ್ರ್ಯಾಂಡ್ ಡಾಟರ್ ಅಂದ್ರೆ ಮೊಮ್ಮಗಳು ಅಂತ ಅರ್ಥ. ನೆಕ್ಸ್ಟ್ ಆಂಟಿ ಆರ್ ಆಂಟ್, ಆಂಟಿ ಆರ್ ಆಂಟ್, ಆಂಟ್ ಅಂತ ಹೇಳ್ತಾರೆ. ಇನ್ಫಾರ್ಮಲ್ ಆಗಿ ನಾವು ಮಾತನಾಡುವಾಗ, ಕ್ಯಾಶುಯಲ್ ಆಗಿ ಒಬ್ರ ಹತ್ರ ಮಾತನಾಡುವಾಗ ಆಂಟಿ ಅಂತ ಹೇಳ್ತೀವಿ. ಆಂಟಿ ಬನ್ನಿ ಹೋಗಿ ಅಂತ ಹೇಳ್ತೀವಿ. ಬಟ್ ಅದನ್ನ ನೀವು ಫಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಆಂಟ್ ಅಂತ ಹೇಳ್ತಾರೆ. ಶಿ ಇಸ್ ಮೈ ಆಂಟ್ ಅಂತ ಹೇಳ್ತಾರೆ. ಆಂಟ್ ಅಂದ್ರೆ ಮೀನಿಂಗ್ ಏನು? ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಯಾರಾದ್ರೂ ಇರ್ಲಿ ಅವರಿಗೆ ಆಂಟ್ ಅಂತ ಹೇಳ್ತಾರೆ. ದೆನ್ ಅಂಕಲ್, ಅಂಕಲ್ ಅಂತ ಹೇಳ್ತಾರೆ. UNCLE, ಅಂಕಲ್ ಅಂದ್ರೆ ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಅರ್ಥ. ಐ ಹೋಪ್ ಇಟ್ಸ್ ಕ್ಲಿಯರ್. ಇನ್ನೊಮ್ಮೆ ಎಲ್ಲವನ್ನ ರಿವೈಸ್ ಮಾಡ್ತೀನಿ, ಈಗ ನೀವು ಸರಿಯಾಗಿ ಕೇಳಿ. ಅಂತಂದ್ರೆ ನಿಮಗೆ ಮತ್ತೊಂದ್ಸರಿ ರಿವೈಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೆನಪಲ್ಲಿರುತ್ತೆ ಅಂತ ಅನ್ನೋದಕ್ಕೆ ಮತ್ತೊಂದ್ಸಲಿ ಎಲ್ಲವನ್ನ ರಿವೈಸ್ ಮಾಡ್ತೀನಿ, ಸರಿಯಾಗಿ ಕೇಳಿ. ಓಕೆ, ಸನ್, ಸನ್, SON, ಸನ್. ಸನ್ ಅಂದ್ರೆ ಮಗ ಅಂತ. SUN, ಸನ್ ಅಂದ್ರೆ ಸೂರ್ಯ ಅಂತ. SON, ಸನ್ ಅಂದ್ರೆ ಮಗ ಅಂತ. SUN, ಸನ್ ಅದನ್ನ ಪ್ರನೌನ್ಸ್ ಮಾಡೋದು ಸನ್ ಅಂತಾನೆ, ಬಟ್ ಮೀನಿಂಗ್ SON, ಸನ್ ಅಂದ್ರೆ ಮಗ, SUN, ಸನ್ ಅಂದ್ರೆ ಸೂರ್ಯ ಅಂತ ಆಗುತ್ತೆ. ಓಕೆ, ಸನ್ ಅಂದ್ರೆ ಮಗ, ಡಾಟರ್ ಅಂದ್ರೆ ಮಗಳು, ಡಾಟರ್ ಅಂದ್ರೆ ಮಗಳು. ಇಲ್ಲಿ G ಸೈಲೆಂಟ್ ಆಗುತ್ತೆ. ಓಕೆ, ಡಾಟರ್ ಅಂತ ಹೇಳ್ತೀವಿ, ಮಗಳು ಅಂತ ಅರ್ಥ. ಎಲ್ಡರ್, ಎಲ್ಡರ್ ಅಂತಂದ್ರೆ ಹಿರಿಯ. ಎಲ್ಡರ್ ಸನ್ ಅಂದ್ರೆ ಹಿರಿಯ ಮಗ, ಎಲ್ಡರ್ ಸನ್ ಅಂದ್ರೆ ಹಿರಿಯ ಮಗ. ಯಂಗರ್, ಯಂಗರ್, ಯಂಗರ್ ಅಂತಂದ್ರೆ ಕಿರಿಯ. ಯಂಗರ್ ಸನ್ ಅಂತಂದ್ರೆ ಕಿರಿಯ ಮಗ ಅಂತ ಅರ್ಥ.
ಬ್ರದರ್ ಬ್ರದರ್ ಅಂದ್ರೆ ಸಹೋದರ. ಸಿಸ್ಟರ್ ಅಂದ್ರೆ ಸಹೋದರಿ. ಎಲ್ಡರ್ ಸಿಸ್ಟರ್ ಅಂದ್ರೆ ಅಕ್ಕ. ಎಲ್ಡರ್ ಬ್ರದರ್ ಅಂತಂದ್ರೆ ಅಣ್ಣ ಅಂತ ಅರ್ಥ. ಅಕ್ಕನಿಗೆ ಎಲ್ಡರ್ ಸಿಸ್ಟರ್ ಅಂತ ಹೇಳ್ಬೇಕು, ಅಣ್ಣನಿಗೆ ಎಲ್ಡರ್ ಬ್ರದರ್ ಅಂತ ಹೇಳ್ಬೇಕು. ಓಕೆ, ಇದು ನಿಮ್ಮ ಎಲ್ರಿಗೂ ಗೊತ್ತಿರೋದೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇರೋದು ಏನಂದ್ರೆ ನಿಮಗೆ ಸರಿಯಾಗಿ ನೆನ್ಪುಳಿಲಿ ಅಂತ ರಿವೈಸ್ ಮಾಡ್ತಾ ಇರೋದಷ್ಟೇ. ಯಂಗರ್ ಬ್ರದರ್ ಅಂತಂದ್ರೆ ತಮ್ಮ, ಯಂಗರ್ ಸಿಸ್ಟರ್ ಅಂತಂದ್ರೆ ತಂಗಿ ಅಂತ ಅರ್ಥ. ನಾವೀಗ ಬ್ರದರ್ಸ್ ಮತ್ತೆ ಸಿಸ್ಟರ್ಸ್ ಅನ್ನ ಕಲೆಕ್ಟಿವ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಇಂದ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಸಿಬ್ಲಿಂಗ್ಸ್ ಅಂತ ಹೇಳ್ತೀವಿ. ಸಿಬ್ಲಿಂಗ್ಸ್ ಅಂತಂದ್ರೆ ಕನ್ನಡದಲ್ಲಿ ಒಡ ಹುಟ್ಟಿದವರು ಅಂತ ಅರ್ಥ. ಒಡ ಹುಟ್ಟಿದವರನ್ನ ಇಂಗ್ಲಿಷ್ ಅಲ್ಲಿ ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ನೆಫ್ಯೂ PH ನ ಒಟ್ಟಿಗೆ ಎಫ್ ತರ ಸೌಂಡ್ ಆಗುತ್ತೆ. ಸೊ ಇಲ್ಲಿ ನೆಫ್ಯೂ ಅಂತ ಹೇಳ್ತೀವಿ. ನೆಫ್ಯೂ ಅಂತಂದ್ರೆ ಸೋದರ ಅಳಿಯ. ನಿಮ್ಮ ಸಿಸ್ಟರ್ಗೆ ಮಗ ಇದ್ರೆ ಅವನ ಸೋದರ ಅಳಿಯ ಅಂತ ಹೇಳ್ತಾರೆ. ನೀಸ್ NIECE NIECE ನೀಸ್. ನೀಸ್ ಅಂತಂದ್ರೆ ಸೋದರ ಸೊಸೆ. ಇದನ್ನ ನೈಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬಾರ್ದು, ದಟ್ ಈಸ್ ರಾಂಗ್. NIECE NIECE ಇದನ್ನ ಸೋದರ ಸೊಸೆ ಅಂತ ಹೇಳ್ತಾರೆ. ಕಸಿನ್ ಅಂತಂದ್ರೆ ನಮ್ಮ ಪೇರೆಂಟ್ಸ್ ನ ಹೊಡ ಹುಟ್ಟಿದವರ ಮಕ್ಕಳು. ನಮ್ಮ ಪೇರೆಂಟ್ಸ್ಗೆ ಅಕ್ಕ, ತಂಗಿ, ಅವರ ಮಕ್ಕಳನ್ನ ಕಸಿನ್ ಅಂತ ಹೇಳ್ತಾರೆ. ಅಂದ್ರೆ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅನ್ನೋದು ಅದು ರಾಂಗ್. ದೇರ್ ಇಸ್ ನೋ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್, ದೇರ್ ಇಸ್ ಓನ್ಲಿ ಕಸಿನ್. ಓಕೆ, ಕಸಿನ್ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ನ ಅಕ್ಕ ಅಥವಾ ತಂಗಿಯ ಮಕ್ಕಳಿಗೆ ಕಸಿನ್ ಅಂತ ಹೇಳ್ತಾರೆ. ನೀವು ಹೇಳ್ಬೋದು ಈಸ್ ಮೈ ಕಸಿನ್, ಶಿ ಇಸ್ ಮೈ ಕಸಿನ್ ಅಂತ ಹೇಳ್ಬೋದು. ಬಟ್ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತ ಹೇಳ್ಬಾರ್ದು. ನೆಕ್ಸ್ಟ್ ಈಗ ನೀವು ಇನ್ ಲಾಸ್ ಅಂತ ಕೇಳಿಬಹುದು. ಇನ್ ಲಾಸ್ ಅಂತ ಹೇಳ್ತಾರೆ, ಬಟ್ ದಟ್ ಈಸ್ ರಾಂಗ್. ಇನ್ ಲಾಸ್ ಅಂತ ಹೇಳ್ಬಾರ್ದು, ಇನ್ ಲಾ ಅಂತ ಹೇಳ್ಬೇಕು. ಇನ್ ಲಾ ಅಂತ ಅಷ್ಟೇ ಹೇಳ್ಬೇಕು. ಲಾ ಅಂದ್ರೆ ಏನು? ಕಾನೂನು ಅಂತ ಅರ್ಥ. ಅಂದ್ರೆ ನಮ್ಮ ದೇಶದ ನಿಯಮ, ಕಾನೂನು. ಸೊ ಇನ್ ಲಾ ಅಂತಂದ್ರೆ ಮದ್ವೆ ಅನ್ನೋದು ಒಂದು ಲೀಗಲ್ ಆಕ್ಟಿವಿಟೀಸ್. ಸೊ ಅದೊಂದು ಲಾ ಆಗಿರೋದ್ರಿಂದ ಇನ್ ಲಾ ಅಂತ ಹೇಳ್ತಾರೆ. ಓಕೆ, ಫಾದರ್ ಇನ್ ಲಾ ಅಂತಂದ್ರೆ ಮಾವ, ಮದರ್ ಇನ್ ಲಾ ಅಂತಂದ್ರೆ ಅತ್ತೆ ಅಂತ, ಬ್ರದರ್ ಇನ್ ಲಾ ಅಂತಂದ್ರೆ ಬಾವ ಅಂತ ಅರ್ಥ, ಸಿಸ್ಟರ್ ಇನ್ ಲಾ ಅಂತಂದ್ರೆ ಅತ್ತಿಗೆ ಅಥವಾ ನಾದಿನಿ ಅಂತ. ಈಗ ಬ್ರದರ್ ಇನ್ ಲಾ ಒಬ್ರಿಗಿಂತ ಜಾಸ್ತಿ ಇದ್ರು ಅಂತಂದ್ರೆ ಬ್ರದರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಬ್ರದರ್ ಇನ್ ಲಾಸ್ ಅಂತ ಹೇಳ್ಬಾರ್ದು, ಬ್ರದರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಸಿಸ್ಟರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಸನ್ ಇನ್ ಲಾ ಅಂತಂದ್ರೆ ಅಳಿಯ ಅಂತ, ಮಗಳ ಗಂಡ, ಅಳಿಯ ಅಂತ ಅರ್ಥ. ಡಾಟರ್ ಇನ್ ಲಾ ಅಂತ ಹೇಳ್ತಾರೆ. ದೇ ಆರ್ ಮೈ ಡಾಟರ್ ಇನ್ ಲಾಸ್ ಅಂತ ಹೇಳ್ಬಾರ್ದು, ದೇ ಆರ್ ಮೈ ಡಾಟರ್ಸ್ ಇನ್ ಲಾ ಅಂತ ಹೇಳ್ಬೇಕು. ನೆಕ್ಸ್ಟ್, ಗ್ರ್ಯಾಂಡ್ ಫಾದರ್ ಅಂದ್ರೆ ಅಜ್ಜ ಅಥವಾ ನಿಮ್ಮ ತಂದೆಯ ತಂದೆ, ನಿಮ್ಮ ತಾಯಿಯ ತಂದೆ, ಇಬ್ರಿಗೂನು ಗ್ರ್ಯಾಂಡ್ ಫಾದರ್ ಅಂತಾನೆ ಹೇಳೋದು. ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ ಅಂತ. ಗ್ರ್ಯಾಂಡ್ ಮದರ್ ಅಂತಂದ್ರೆ ಅಜ್ಜಿ ಅಂತ ಅರ್ಥ. ಗ್ರ್ಯಾಂಡ್ ಮದರ್ ಅಂತಂದ್ರೆ ಅಜ್ಜಿ, ನಿಮ್ಮ ತಂದೆಯ ತಾಯಿ ಅಥವಾ ನಿಮ್ಮ ತಾಯಿಯ ತಾಯಿ, ಇಬ್ರಿಗೂನು ಗ್ರ್ಯಾಂಡ್ ಮದರ್ ಅಂತಾನೆ ಹೇಳೋದು. ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳೋದು ಒಟ್ಟಿಗೆ ನಾವು ಅವರಿಗೆ. ಗ್ರ್ಯಾಂಡ್ ಸನ್ ಅಂತಂದ್ರೆ ಮೊಮ್ಮಗ, ಮಗನ ಮಗ ಅಥವಾ ಮಗಳ ಮಗ ಅಂತ ಹೇಳೋದು ಗ್ರ್ಯಾಂಡ್ ಸನ್ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಡಾಟರ್ ಅಂತಂದ್ರೆ ಮೊಮ್ಮಗಳು ಅಂತ ಅರ್ಥ. ಆಂಟಿ ಆಂಟ್ ನಾವು ಇನ್ಫಾರ್ಮಲ್ ಅಂದ್ರೆ ಕ್ಯಾಶುಯಲ್ ಆಗಿ ಮಾತಾಡುವಾಗ ಆಂಟಿ ಅಂತ ಹೇಳ್ತೀವಿ, ಬಟ್ ಫಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಶಿ ಇಸ್ ಮೈ ಆಂಟ್ ಅಂತ ಹೇಳ್ತೀವಿ. ಶಿ ಇಸ್ ಮೈ ಆಂಟ್ ಅಂತ ಹೇಳ್ತೀವಿ. ಓಕೆ, ಕನ್ನಡದಲ್ಲಿ ಮೀನಿಂಗ್ ಆಂಟಿ ಅಂತಂದ್ರೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಎಲ್ಲದಕ್ಕೂ ಆಂಟಿ ಅಂತ ಹೇಳ್ತೀವಿ. ಆಂಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ.
ಅಂಕಲ್ ಅಂಕಲ್ ಅಂತ ಹೇಳೋದು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಎಲ್ಲದಕ್ಕೂ ಅಂಕಲ್ ಅಂತಾನೆ ಯೂಸ್ ಮಾಡ್ತೀವಿ. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.